ಮೇಡಮ್ ಮೊನ್ನೆ ಯುಪಿನಲ್ಲಿ 5 ದೇವಸ್ಥಾನ ಮೇಲೆ ಇಂಥವ್ರು ಹೋಗ್ಬಿಟ್ಟು ಐ ಲವ್ ಮೊಹಮ್ಮದ್ ಬರ್ದಿದ್ದಾರೆ ದೇವಸ್ಥಾನ ಮೇಲೆ. ಇಂಥವ್ರು ಬರ್ದಿದ್ದಾರೆ, ಅದು ನೋಡಿ ನೀವು ನಿಮ್ಗೆ ಗೊತ್ತಿರ್ಬೋದಲ್ಲ. 5 ದೇವಸ್ಥಾನ ಐ ಲವ್ ಮೊಹಮ್ಮದ್ ಅಂತ ದೇವಸ್ಥಾನ ಮೇಲೆ ಬರ್ದಿದ್ದಾರೆ ಕಿಡಿಕೇಡಿಗಳು. ಹರ ಹರ ಮಹಾದೇವ್. ಈಗ ಯಾರೋ ಒಬ್ರು ಮಾಡಿದ್ರು ಅಂತ ಇಡೀ ಧರ್ಮವನ್ನ ಅವಹೇಳನ ಮಾಡಕ್ಕಾಗಲ್ಲ, ಇಡೀ ಧರ್ಮನೇ ಹಂಗಂತ ಹೇಳಕ್ಕಾಗಲ್ಲ. ಇಡೀ ಹಿಂದೂಗಳೇ ಬಂದು ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಸರಿಯಲ್ಲ ಸರ್. ಸಾದಿಕ್ ಸರ್, ಅದಕ್ಕೆ ನಾನು ಆ ಪ್ರಶ್ನೆಯನ್ನ ಮಾಡಿದೆ. 3% ಇದ್ದಾರೆ ಗುಂಡಾಕಿ ಅವರಿಗೆ ಸುಪಾರಿ ಗಿರಾಕಿಗಳು. ಅವರು ಭಾರತದಲ್ಲಿ ಅವರೇ ಮಾಡ್ತಾ ಇರೋದು. ಕ್ಷಮೆ ಕೇಳೋರು ಕಂಪನಿ ಮಾಡೋದು, ಕ್ಷಮೆ ಕೇಳೋದಿಲ್ಲ ಕಂಪನಿ. ಆ ಕಂಪನಿ ಭಾರತದಲ್ಲಿ ಶಾಂತಿಯಾಗಿ ಇರಬಾರ್ದು ಅಂತ ಮಾಡ್ತಾ ಇರೋದು. 3% ಜನ ಎಲ್ಲ ಹಿಂದೂಗಳು ಒಳ್ಳೆಯವರು, ಎಲ್ಲ ಹಿಂದೂಗಳು 3% ಇದ್ದಾರೆ. ಕೆಲವರು ಇದ್ದಾರೆ 3%, ಕೆಲವರು ಇದ್ದಾರೆ ಅವರು ಮಾಡ್ತಾ ಇರೋದು. ನೀವು ಇಡೀ ಪರ್ಸೆಂಟೇಜ್ ವೈಸ್ ನೀವು ಹುಡುಕಾಟ ಮಾಡ್ತಾ ಇದ್ದೀರಾ ಅಂದ್ರೆ ನಂದು ನೇರ ಪ್ರಶ್ನೆ ಇದೆ. ನಾವು ಚರ್ಚೆ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗ್ತಿದೀವಿ ಅಂತ. ಹಾಗಾದ್ರೆ ನಿಮ್ ಧರ್ಮದಲ್ಲಿ ಲವ್ ಜಿಹಾದ್ ಮಾಡೋರ ಸಂಖ್ಯೆ ಎಷ್ಟು ಮಟ್ಟಿಗಿದೆ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ಜಿಹಾದ್ ಬಿಡಿ, ಉಲ್ಟಾಗ್ಬಿಟ್ಟಿದೆ. ಪ್ರೇಮ ಯುದ್ಧ ಶುರು ಆಗ್ಬಿಟ್ಟಿದೆ ಈಗ. ಅದು ಗೊತ್ತಾ ನಿಮ್ಗೆ? ಎಷ್ಟು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರೇಮ ಯುದ್ಧ. ಹೌದು, ಜೈ ಶ್ರೀರಾಮ್ ಹೇಳಿದ್ರು ಅಂತ. ಜೈ ಶ್ರೀರಾಮ್ ಹೇಳಿರೋದು ಒಡಿ ಅಂತ ಹೇಳಿಲ್ಲ. ಜೈ ಶ್ರೀರಾಮ್ ನೀವು ಕರ್ಕೊಂಡು ಪ್ರೇಮ ಯುದ್ಧ ಮಾಡ್ತಾ ಇದ್ದಾರೆ ಈಗ. ಅದು ಶುರು ಆಗಿದೆ. ನೀವು ಕರ್ಕೊಂಡು ನಾವು ಕರ್ಕೊಂಡು ನಮ್ಗೆ ಶಕ್ತಿ ಇದೆ. ಒಂದ್ ಸೆಕೆಂಡ್, ಈಗ ಲವ್ ಜಿಹಾದ್ ನಮ್ ಟಾಪಿಕ್ ಅಲ್ಲ, ನಮ್ಮ ಟಾಪಿಕ್ ಅಲ್ಲ. ಯಾವ್ದು ಧರ್ಮ ಬಂದ್ಬಿಟ್ರೆ ಪರಿಸ್ಥಿತಿ ಹೆಂಗು ಭಾರತ ಬರಬಾರ್ದು, ಅದು ಬರಬಾರ್ದು, ತಪ್ಪು ಧರ್ಮ ಬರಬಾರ್ದು. ಸೈನಿಕರು ಮತ್ತೆ ಈ ಕ್ರೀಡಾ ಯುವಕರು ಇವರು ಒಂದೇ. ರಾಹುಲ್ ಗಾಂಧಿಯನ್ನ ರಾಹುಲ್ ಗಾಂಧಿಯನ್ನ ಮೆಚ್ಚಕ್ಕೋಸ್ಕರ ನೀವು ಯೇಸುವಿನಿಂದ ಗೆದ್ದೆ ಅಂತ ಹೇಳಿದ್ರಲ್ಲ, ಅದನ್ನ ವಾಪಸ್ ತಗೊಳಕ್ ಹೇಳಿ ಫಸ್ಟ್. ಏನು ಎಲ್ಲ ನೀವು ಯೇಸುವಿನಿಂದ ಗೆಲ್ಲದ್ರೆ ನಾವೇನಲ್ಲಿ ಕತ್ತ ಕಾಯ್ತಿರ್ತೀವಲ್ಲ. ಇದು ಕಿಕ್ಔಟ್ ಮಾಡಿ ಒದ್ದು ಹೊರಗಕ್ಕೆ ಹೇಳಿ. ನಿಮ್ ಸಮಾಜದವ್ರಿಗೆ ಹೇಳಿ ಕ್ರಿಶ್ಚಿಯನ್ ಕಿಕ್ ಔಟ್ ಅನ್ಬೇಕು. ದೇಶ ಅಂತ ಬಂದಾಗ ಜಾತಿ ಹತ್ರ ಒದ್ದು ಸರ್, ಒಂದು ಪ್ಲೇಯರ್ ಗೆದ್ದಾಗ ಅವರ ವೈಯಕ್ತಿಕ ಇದು ನಾನು ಹೇಳ್ದೆ ಹಂಗೆ ಆ ಎಕ್ಸ್ಪ್ರೆಷನ್ ಟೈಮಲ್ಲಿ ಹೇಳಿದ್ರು. ಒಂದು ವ್ಯಕ್ತಿ ಈ ರೀತಿ ಡಿಬೇಟ್ ಮಾಡುವಾಗ ಎದ್ದು ಒದ್ದಾಗ ಏನಾಗುತ್ತೆ? ಅಲ್ಲ, ಇಂಥ ಮಾತು ಹೇಳ್ಬೇಕು, ಇಂಥ ಲಿಸ್ಟ್ ಏನಾರು ಇದೆಯಾ? ಯಾಕೆ ಹೇಳ್ಬಾರ್ದು? ಟ್ರೈನಿಂಗ್ ಕೊಡಿ. ಮತಾಂತರ ಮಾಡೋ ಬದಲು ಅದನ್ನ ಕೊಡಿ. ಮತಾಂತರ ಮಾಡೋ ಬದಲು ಅಕ್ಕಿ ಕೊಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ, ಮುಟ್ಟಿದ ತಕ್ಷಣ ಜೀವ ಆಗ್ತೀವಿ, ಮತಾಂತರ ಮಾಡ್ತಿರಲ್ಲ, ಒಳ್ಳೆದನ್ನ ಕಲಿಸಿ. ಈ ದೇಶದ ಜನರಿಗೆ ಏನ್ ಎಜುಕೇಶನ್ ಮಾಡಿದಿರಿ ಸರ್? ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಲೀಗಲ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಸಂವಿಧಾನದ ಅಡಿಯಲ್ಲಿ ನಿಮಗೆ ಯಾಕ್ರಿ? ನಮ್ಮ ಧರ್ಮದವರು ನಿಮಗೆ ಯಾಕೆ? ಇವಾಗ ನಾವು ಒಂದೇ ಹೇಳಿದ್ವಿ ಮೇಡಮ್, ದೇಶ ವೇದಿಕೆ ಅಲ್ಲ, ಕ್ರೀಡೆ ಇಲ್ಲ ಅಂತ ಹೇಳ್ಬಿಡಿ. ಸಮಯ ಸಂದರ್ಭ ಆಗಿರ್ಲಿಲ್ಲ, ಧರ್ಮದ ವಿಚಾರವನ್ನ ತಂದಿದ್ದು ಅಂತ ಹೇಳ್ಬಿಟ್ಟಿದ್ರೆ ಭಾವನಾತ್ಮಕವಾಗಿ ದೇಶವನ್ನು ಮತಾಂತರ ಮಾಡಿ ಹಾಳು ಮಾಡಿಕೊಂಡಿದ್ದಾರೆ ನೀವು. ಕ್ರಿಕೆಟ್ ಅಲ್ಲಿ ಹಾಳು ಮಾಡಿಕೊಂಡಿದ್ದೀರಿ ನೀವು. ಓಕೆ, ಸಾದಿಕ್ ಸರ್, ಫೈನಲ್ ರಿಯಾಕ್ಷನ್ ಸರ್. ಮೇಡಮ್ ನೋಡಿ, ಈಗ ಅಜರುದ್ದೀನ್ ಕ್ಯಾಪ್ಟನ್ ಇದ್ರು, ಮುಸಲ್ಮಾನರು ತುಂಬಾ ಜನ ಇದ್ರು, ಯಾವತ್ತೂ ಅವ್ರು ಹೇಳಿಲ್ಲ ಅಲ್ಲ ಈ ಗೆಲ್ಸಿದ್ರು ಅಂತ ಹೇಳಿಲ್ಲ. ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ದಾರೆ. ಯಾರಾಗ್ಲಿ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಏನೋ ಒಂದು ಇದಾದ್ರೆ ಮೇಲ್ಗಡೆ ಹಿಂಗೆ ನೋಡ್ತಾರೆ, ಇದ್ದಾನೆ ಮೇಲೆ ಅಂತ. ಅದು ಮಾತು ಬರ್ಬೇಕು ಮೇಡಮ್. ಎಲ್ಲ ನೋಡಿ, ಇವ್ರು ಅಲ್ಲಾನೇ ಗೆಲ್ಸ್ದ, ಗಣೇಶನೇ ಗೆಲ್ಸ್ರ, ಜೇಸಸ್ನೇ ಗೆಲ್ಸ್ರ ಅಂತ ಇದರಲ್ಲಿ ಬರಬಾರ್ದು. ಕಪಿಲ್ ದೇವ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಭಾರತದಲ್ಲಿ 6 ರಿಂದ 7 ಜನ ಇಲ್ಲಿರುವಂತ ಕರ್ನಾಟಕದ ಹಿಂದೂಗಳೇ ಇದ್ರು. ಯಾವತ್ತಾರು ಕೂಡ ಹೇಳಿದ್ರು ಅವರು
ಹೇಳಿಲ್ಲ, ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ದೇಶ ಮೊದಲು ಅಂತ ಹೇಳಿದ್ದಾರೆ, ಅದು ತಪ್ಪು. ಅದು ಇವತ್ತು ಖಂಡಿಸ್ತಾ ಇದ್ದೀನಿ, ಅದು ನಾವು ವಿರೋಧಿಸ್ತಾ ಇದ್ದೀವಿ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದಂತೂ ಬಹಳ ಹೆಮ್ಮೆಯಿಂದ ಹೇಳಬೇಕು, ನಾವು ಭಾರತೀಯರು ನಮ್ಮ ಮಹಿಳಾ ತಂಡ 47 ವರ್ಷಗಳ ಬಳಿಕ ವಿಶ್ವಕಪ್ ಗೆದ್ದು ಕಿರೀಟವನ್ನ ಮುಡಿಗೇರಿಸಿಕೊಂಡಿರುವಂತಹ ಹೊತ್ತು ನಾವು ನೀವು ಸಂಭ್ರಮ ಪಡಬೇಕು. ಭಾರತೀಯರು, ಭಾರತೀಯ ತಂಡ ಗೆದ್ದಿದ್ದು ಅಂತ. ದಯವಿಟ್ಟು ಅಂಥದ್ರಲ್ಲಿ ಧರ್ಮಗಳ ಹುಡುಕಾಟ ಬೇಡ, ಜಾತಿಗಳ ಹುಡುಕಾಟ ಬೇಡ, ಮತಗಳ ಹುಡುಕಾಟ ಬೇಡ. ಕ್ರೀಡೆ ಇದು ಮನರಂಜನೆ, ಅದು ಕೂಡ ಭಾರತ ಅನ್ನುವಂತಹ ವಿಚಾರಗಳು ಮಾತ್ರ ಅಲ್ಲಿ ಉಲ್ಲೇಖ ಆಗಬೇಕನ್ನೋದಷ್ಟೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.